ಹಾಯ್ ಡಾರ್ಲಿಂಗ್ಸ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ತ್ರಿಶೂಲ್. ಸುದ್ದಿ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದುವರೆಗೂ ಯಾರೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ನಿಮಗೆ ತೋರಿಸ್ತಿರೋ ದೇವಸ್ಥಾನ ಬಂದು ಶ್ರೀ ಬಿಸಿಲು ಮಾರಮ್ಮ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಏನು, ಈ ದೇವಸ್ಥಾನದ ಶಕ್ತಿ ಏನು ಅನ್ನೋದನ್ನ ನಾನು ನಿಮಗೆ ಎಳೆಯಾಗಿ ಹೇಳ್ತಾ ಹೋಗ್ತೀನಿ. ಈ ದೇವಸ್ಥಾನ ಇರೋದು ಎಲ್ಲಿ ಏನು ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ. ಈ ಬಿಸಿಲು ಮಾರಮ್ಮ ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ದೇವರಿಗೆ ಮೊಸರು ಮತ್ತು ಹಾಲಿನ ನಾವು ಹಾಕಬಹುದು. ಏಕೆ ಈ ಮೊಸರು ಹಾಲು ಹಾಕಬೇಕು ಅಂತ ಹೇಳಿದ್ರೆ, ನಿಮಗೆ ಯಾವುದೇ ರೀತಿಯ ತೊಂದರೆಗಳಿರಲಿ, ನಿಮಗೆ ಆರೋಗ್ಯ ಸಮಸ್ಯೆ, ನಿಮ್ಮೊಂದು ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಸಹ ಇದ್ರೂ ಇಲ್ಲಿ ಬಂದು ಹಾಲು ಮತ್ತು ಮೊಸರು ಹಾಕೋದ್ರಿಂದ ನಿಮ್ಮ ಸಮಸ್ಯೆಗಳು ತಾಯಿ ಬಿಸಿಲು ಮಾರಮ್ಮ ಅದನ್ನು ಈಡೇರಿಸ್ತಾರೆ ಅನ್ನೋದು ಇಲ್ಲಿಯ ಪ್ರತೀತಿ. ಹಾಗೆ ಈ ದೇವಸ್ಥಾನಕ್ಕೆ ಮೇಲೆ ಚಾವಣಿ ಇಲ್ಲ. ಏನಕ್ಕೆ ಎಂದರೆ ಬಿಸಿಲು ತಾಯಿಯ ಮೇಲೆ ಬೀಳಲಿ ಅಂತೇಳಿ ಚಾವಣಿನ ಓಪನ್ ಬಿಟ್ಟಿದ್ದಾರೆ. ಹಾಗೂ ಇಲ್ಲಿ 18 ಶಕ್ತಿ ಪೀಠಗಳ ಸಂಗಮ ಆಗಿದೆ ಅನ್ನೋದು ಇಲ್ಲಿಯ ವಿಶೇಷತೆ. ಇಲ್ಲಿ 18 ದೇವರುಗಳ ಶಕ್ತಿ ಪೀಠಗಳದ್ದು ಇಲ್ಲಿ ಅದರದ್ದು ಪವರ್ಫುಲ್ ಇದೆ ಅನ್ನೋದು. 18 ಹೆಣ್ಣು ದೇವರುಗಳ ಶಕ್ತಿ ಇಲ್ಲಿ ಒಂದೇ ಕಡೆ ಇದೆ. ಈ ಬಿಸಿಲು ಮಾರಮ್ಮನ ವಿಶೇಷತೆ. ಹಾಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ 18 ಶಕ್ತಿ ಪೀಠಗಳ ದೇವತೆಗಳು ಯಾವ್ಯಾವುದು ಅಂತ ನಿಮಗೆ ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ. ಈಗ 18 ದೇವರುಗಳು ಕಾಣಿಸ್ತಾ ಇದೆ. ಹಾಗೆ ಈ ದೇವಸ್ಥಾನಕ್ಕೆ ಮುಂಚೆ ಎಲ್ಲ ಪ್ರತಿದಿನ ನೀವು ಹಾಲು ಮತ್ತು ಮೊಸರನ್ನು ದೇವ್ರ ಮೇಲೆ ಹಾಕ್ಬೋದಿತ್ತು. ಈಗ ದೇವಸ್ಥಾನದ ಆಡಳಿತ ಮಂಡಳಿ ಏನು ಮಾಡಿದೆ ಅಂತ ಹೇಳಿದ್ರೆ, ಮಂಗಳವಾರ ಮತ್ತು ಶುಕ್ರವಾರ ಮಧ್ಯಾಹ್ನ 12 ಗಂಟೆವರೆಗೂ ಮಾತ್ರ ದೇವಸ್ಥಾನದಲ್ಲಿ ಹಾಲು ಮತ್ತು ಮೊಸರು ಹಾಕ್ಬೋದು ನೋಡಿ. ಹಾಗೆ ನಾವು ಹೋಗಿದ್ವಿ ದೇವಸ್ಥಾನಕ್ಕೆ. ಹೋದಾಗ ನಮ್ಮಲ್ಲಿ ನಮ್ಮ ಈ ಬಸವಣ್ಣ ಕಂಡು ಬಂದ ನೋಡಿ. ಅಲ್ಲಿ ತಾಯಿನ ಹಾಕಿರುವಂಥ ಮೊಸರನ್ನ ಬಸವಣ್ಣ ಹೇಗೆ ಇರ್ತಾ ಇದ್ದಾನೆ ಅಂತೇಳಿ. ಸೊ ಈ ದೇವಸ್ಥಾನದ ವಿಶೇಷತೆ ನೋಡಿ. ಇದು ಈ ದೇವಸ್ಥಾನದಲ್ಲಿ ಹಾಗೆ ಪಕ್ಕದಲ್ಲಿ ಹಳ್ಳಿಕಟ್ಟೆ ಇದೆ. ಅದಾದ ನಂತರ ಈಗ ಲೆಫ್ಟ್ ಸೈಡಿಗೆ ಹೋದರೆ ನಿಮಗೆ ಇಲ್ಲಿ ಸಂತೆ ಥರ ನಡೆಯುತ್ತೆ. ಇಲ್ಲಿ ಹಣ್ಣು ಹೂವು ನಿಮ್ಗೆ ಏನೇ ಬೇಕು ಇಲ್ಲೇ ಸಿಗುತ್ತೆ. ಹಾಗೆ ಎದುರುಗಡೆ ನಿಮಗೆ ಅಲ್ಲಿ ಮಾರಮ್ಮ ದೇವಸ್ಥಾನ ಇದೆ. ಇದು ನಾನು ಈಗ ತೋರಿಸ್ತಾ ಇದ್ದೀನಿ. ಇದು ಮಾರಮ್ಮ ದೇವಸ್ಥಾನ. ಇದಕ್ಕೆ ಚಾವಣಿ ಇದೆ. ಹಾಗೆ ಇಲ್ಲಿ ಕಲ್ಯಾಣ ಮಂಟಪ ಸಹ ಇದೆ. ಯಾರಾದರೂ ನೀವು ಮದುವೆ ಆ ಥರದ್ದು ಏನಾರು ಮಾಡಬೇಕು ನಿಮ್ಮ ಕಾರ್ಯಗಳನ್ನ ಇಲ್ಲಿ ನೀವು ಮಾಡಬಹುದು. ಹಾಗೆ ಇಲ್ಲಿ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಿ, ಇದು ಬಂದು ಅಲ್ಲೇ ಪಕ್ಕದಲ್ಲಿ ಇರುವಂತಹ ಅಶ್ವತ್ಥ ಕಟ್ಟೆ ಕೆಳಗಡೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ಇದು ಸಹ ಅದ್ಭುತವಾಗಿದೆ. ಅದು ಆ ದೇವಸ್ಥಾನಕ್ಕೆ ಹೋದರೆ ಹಾಗೆಯೇ ಇದನ್ನು ಸಹ ನೀವು ನೋಡ್ಕೊಂಡು ಬರಬಹುದು. ಇನ್ನು ಬಿಸಿಲು ಮಾರಮ್ಮ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿ ನಿಜವಾಗ್ಲೂ ನಮಗೆ ಒಳ್ಳೆಯದಾಗಿದೆ. ಇಲ್ಲಿ ಹೋದಾಗ ನಮ್ಮ ತಾಯಿ ಆರೋಗ್ಯ ಸರಿ ಇಲ್ಲದಾಗ ನಾವು ಹರಕೆ ಮಾಡ್ಕೊಂಡಾಗ ನಮ್ಮ ತಾಯಿ ಆರೋಗ್ಯ ಹುಷಾರಾಯಿತು. ಹಾಗೆ ನಿಮಗೂ ಯಾರಾದರೂ ಆರೋಗ್ಯ ಸಮಸ್ಯೆ ಇದೆ, ಮನೆಗೆ ಸಮಸ್ಯೆ ಇದೆ ಅಂತ ಹೇಳಿದರೆ ಈ ತಾಯಿಗೆ ಒಂದು ಸಲ ಭೇಟಿ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗಳು ಬಗೆಯಿರುತ್ತೆ. ಹಾಗೆ ಇಲ್ಲಿ ವಿಶೇಷವಾಗಿ ಜಾತ್ರೆ ಸಂದರ್ಭ ಸಹ ನಡೆಯುತ್ತೆ. ಆ ಸಂದರ್ಭದಲ್ಲಿ ತುಂಬ ಅದ್ಭುತವಾಗಿ ಜಾತ್ರೆ ಎಲ್ಲ ನಡೆಯುತ್ತೆ. ಇದು ಬಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಅದರ ಪಕ್ಕದಲ್ಲಿರುವಂತಹದ್ದು. ಇಲ್ಲಿ ಹಾಗೆ ನಮ್ಮ ನಾಗರ ಕಲ್ಲುಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಒಂದು ಗಣೇಶ ದೇವಸ್ಥಾನ ಇದು. ನಾವು ಹೋದಾಗ ಕ್ಲೋಸ್ ಆಗಿತ್ತು. ಮತ್ತು ಇನ್ನು ಈ ದೇವಸ್ಥಾನದಲ್ಲಿ ನಿಮಗೆ ಇನ್ನೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ನೀವು ಮೊದಲು ಹೋಗಿ ಹರಕೆ ಮಾಡಿ ನಂತರ ಬಂದು ನೀವು ಮೊಸರು ಮತ್ತು ಹಾಲು, ಇಲ್ಲ ಬೇವಿನ ಸೊಪ್ಪು, ಮೊಸರನ್ನ ನೈವೇದ್ಯ. ಎಲ್ರಿಗೂ ಒಂದು ಕುತೂಹಲ ಇರಬೇಕು, ಹೌದು ಎಲ್ಲಿರ್ಬೋದು ಈ ದೇವಸ್ಥಾನ ಅಂತೇಳಿ. ಈ ದೇವಸ್ಥಾನ ಇರೋದು ಲಾಲ್ಬಾಗ್ ಹತ್ರ ಮಾವಳ್ಳಿ ಬಿಸಿಲು ಮಾರಮ್ಮ ದೇವಸ್ಥಾನ. ನೀವು ಲಾಲ್ಬಾಗ್ ಹತ್ರ ಬಿಸಿಲು ಮಾರಮ್ಮ ಅಂತೇಳಿ ನೀವು ಮ್ಯಾಪಲ್ಲಿ ಸರ್ಚ್ ಮಾಡಿದ್ರೆ ಅಲ್ಲಿ ನಿಮಗೆ ಸಿಗುತ್ತೆ. ಹೋಗಿ ಬನ್ನಿ, ಒಳ್ಳೆಯದಾಗಲಿ ಎಲ್ರಿಗೂ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಒಳ್ಳೆಯದಾಗಲಿ ಎಲ್ರಿಗೂ. ಬಿಸಿಲು ಮಾರಮ್ಮ ಒಳ್ಳೇದು ಮಾಡಿ.